ಶಾಸ್ತ್ರಿಗಳೇ, ಕೊನೆಯ 3 ರಾಶಿಗಳ ಬಗ್ಗೆ ತಿಳಿಸೋದಾದ್ರೆ? ಮಕರದಿಂದ ನೋಡೋಣ. ಮಕರ ರಾಶಿಯವರಿಗೆ ಹೇಗಿದೆಯಪ್ಪ ಅಂತಂದರೆ ಚೆನ್ನಾಗಿದೆ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ, ಧರ್ಮ ಕಾರ್ಯಗಳಲ್ಲಿ ಗೌರವ ಸಿಗ್ತಕ್ಕಂಥದ್ದು, ನೀವು ಮಾಡಿದ ಕೆಲಸಕ್ಕೆ ಹಿರಿಯರಿಂದ ಮನ್ನಣೆ ಬರತಕ್ಕಂಥದ್ದು, ತಂದೆ ಮಕ್ಕಳಲ್ಲಿ ಸಾಮರಸ್ಯ, ಸ್ನೇಹಿತರಿಂದ ಬಂಧುಗಳಿಂದ ಸಹಾಯ, ಪ್ರಯಾಣ, ವಿಹಾರ, ಹೀಗೆ ಒಂದಲ್ಲ ಹಲವು ಶುಭ ಫಲವನ್ನು ಕಾಣ್ತೀರ ಈ ವಾರದ ಆದಿಯಲ್ಲಿ. ಚೆನ್ನಾಗಿದೆ. ಇಷ್ಟ ನೀವೇನು ಇಚ್ಛೆ ಪಡ್ತೀರೋ ಆ ರೀತಿಯಲ್ಲಿ ಬದುಕುವ ಸಾಧ್ಯತೆ, ಆ ರೀತಿಯ ಒಂದು ಸಾಧ್ಯತೆ ತುಂಬ ಚೆನ್ನಾಗಿದೆ ಈ ಒಂದು ವಾರದ ಆದಿಯಲ್ಲಿ. ಒಂದು ತೊಡಕೇನಪ್ಪ ಅಂದರೆ ಸೋಮವಾರ ಮಂಗಳವಾರದ ಮಟ್ಟಿಗೆ ಸ್ವಲ್ಪ ನಿಮಗೆ ವಸ್ತು ಹಾನಿ ಆಗುವ ಸಾಧ್ಯತೆ. ಇನ್ನೊಂದು ಸ್ವಲ್ಪ ಮಟ್ಟಿಗೆ ಹಿರಿಯರಿಂದ ಸ್ವಲ್ಪ ಅಪಮಾನ ಏನೋ ಅಂತಾರೆ, ಅದು ನಿಮಗೆ ಇನ್ಸಲ್ಟ್ ಆಗುತ್ತೆ, ಅದು ತಟ್ಕೊಳ್ಳೋಕ್ಕಾಗಲ್ಲ. ಆ ರೀತಿಯ ಒಂದು ಸಾಧ್ಯತೆ ಸೂಚಿಸ್ತಾ ಇದೆ. ಸಣ್ಣ ಪ್ರಮಾಣದಲ್ಲಿ ಆತಂಕ ಬೇಡ. ಉಳಿದ ಹಾಗೆ ಹೆಚ್ಚಿನ ಚೆನ್ನಾಗಿದೆ. ಧರ್ಮ ಕಾರ್ಯಗಳು, ಗೌರವ ಇತ್ಯಾದಿ ಸಿಗ್ತಕ್ಕಂಥದ್ದು, ಯಾವುದೋ ಒಂದು ದಾನ ಧರ್ಮ ಅಂತಹ ಒಂದು ಸಮಾಧಾನವೂ ಸಿಗ್ತಕ್ಕಂತಹ ಸಾಧ್ಯತೆ, ಅದೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ವಾರದ ಅಂತ್ಯ ನೋಡೋಣ. ವಾರಾಂತ್ಯದಲ್ಲಿ ಮಕರ ರಾಶಿಯವರಿಗೆ ಕೆಲಸದಲ್ಲಿ ತುಂಬ ಚೆನ್ನಾಗೇ ಇದೆ, ಆತಂಕ ಬೇಡ. ತಂದೆ ಮಕ್ಕಳಲ್ಲಿ ಸಾಮರಸ್ಯ ಬರುತ್ತದೆ ಮತ್ತು ಸ್ನೇಹಿತರಿಂದ ಬಂಧುಗಳಿಂದ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ವಿಹಾರ, ಪ್ರಯಾಣ ಚೆನ್ನಾಗಿದೆ ಮತ್ತು ಭೂ ವ್ಯವಹಾರಗಳಲ್ಲಿ ಸ್ನೇಹಿತರಿಂದ ಅಥವಾ ಇನ್ಯಾರೋ ಒಂದು ಉಪಕೃತ ಒಂದು ಲಾಭ ಮತ್ತು ಏನು ಸಲಹೆ ಸಿಗ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ. ಸಂಚಾರ, ಸ್ನೇಹಿತರೊಂದಿಗೆ ಒಂದು ಸಂಚಾರ, ಔಷಧ ಕ್ಷೇತ್ರಗಳಲ್ಲಿ ಲಾಭ, ದಾಂಪತ್ಯದಲ್ಲಿ ಸಾಮರಸ್ಯ, ಇದೆಲ್ಲ ತುಂಬ ಚೆನ್ನಾಗಿದೆ. ಮಕರ ರಾಶಿಯವರಿಗೆ ವಾರದ ಅಂತ್ಯ ತುಂಬ ಚೆನ್ನಾಗಿದೆ. ವಾರದ ಆದಿಯಲ್ಲೂ ಚೆನ್ನಾಗೇ ಇದೆ. ಒಂದು ಸಣ್ಣ ಪ್ರಮಾಣದ ತೊಡಕು ಬಿಟ್ಟರೆ ಉಳಿದ ಹಾಗೆ ಹೆಚ್ಚಿನ ಪಾಲು ತುಂಬ ಚೆನ್ನಾಗಿದೆ. ಮುಖ್ಯವಾಗಿ ಶುಭ ಸಮಾರಂಭಗಳು, ಧರ್ಮ ಕಾರ್ಯಗಳು ಇಂಥವುಗಳಲ್ಲಿ ಪಾಲ್ಗೊಳ್ತೀರ. ವೃತ್ತಿಯಲ್ಲೂ ಅಷ್ಟೇ, ಕೆಲಸದಲ್ಲಿ ಗೌರವ ಮನ್ನಣೆ ಸಿಗ್ತಕ್ಕಂಥದ್ದು, ಹೊಸ ಅವಕಾಶಗಳಿಗೆ ದಾರಿಯಾಗುವ ಸಾಧ್ಯತೆಗಳು, ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ವಾರದ ಅಂತ್ಯದ ವೇಳೆಗೆ ಏನಾಗಿದೆ, ಶುಕ್ರನ ಜೊತೆಗೆ ಮಾಂದಿ ಉದಯ ಆದಾಗ ಸ್ವಲ್ಪ ಬುದ್ಧಿ ವ್ಯತ್ಯಾಸ ಆಗುತ್ತೆ. ಏನಕ್ಕೋ ಇನ್ವೆಸ್ಟ್ ಮಾಡಿಬಿಟ್ಟೆ, ಏನಕ್ಕೋ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು, ಬೇರೆಯವರ ವಿಚಾರಗಳಲ್ಲಿ ಹೆಚ್ಚು ತಲೆ ಹಾಳಾಗುವ ಸಾಧ್ಯತೆ ಇದೆ. ಹೀಗಾಗಿ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಕುಂಭರಾಶಿಗೆ ಹೋಗೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ತ್ರೀಯರಿಗೆ ಸ್ವಲ್ಪ ವ್ಯಥೆ, ನಷ್ಟ ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಅಸಮಾಧಾನವನ್ನು ಸೂಚಿಸ್ತಾ ಇದೆ. ಸ್ನೇಹಿತರಿಂದ ಸಹಾಯ, ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ, ಸಂಗಾತಿಯಲ್ಲೂ ಅಷ್ಟೇ ಮನಸ್ತಾಪ ಬರತಕ್ಕಂಥದ್ದು, ದುಃಖ, ವಾತಾವರಣ ಸ್ವಲ್ಪ ಕಹಿಯಾಗಿರುತ್ತೆ. ಕುಂಭರಾಶಿಯವರಿಗೆ ನಿರೀಕ್ಷಿತ ಮಟ್ಟದಲ್ಲಿ ನಾನು ಹೀಗೆ ಅಂದ್ಕೊಂಡಿದ್ದೆ ಅಂದರೆ ಹಾಗಾಗದೆ ಹೋಗುವ ಸಾಧ್ಯತೆ ಹೆಚ್ಚಾಗಿದೆ. ವಿಧಿ ಹಾಗೆ ಮಾಡುತ್ತೆ, ನಮ್ಮನ್ನು ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬಿಡುತ್ತೆ. ಕೆಲವೊಮ್ಮೆ ಏನು ಪ್ರಯತ್ನ ಪಟ್ಟರೂ ಅದು ಆಗೋದಿಲ್ಲ ನೋಡಿ, ಹಾಗಾಗುವ ಸಾಧ್ಯತೆ ಹೆಚ್ಚಾಗಿದೆ ಈ ದಿವಸ. ಇದು ಗ್ರಹ ಸೂಚಿಸ್ತಾ ಇರ್ತಕ್ಕಂಥದ್ದು. ಹಾಗಂತ ಇದೇ ಇರುತ್ತೆ ಅಂತಲ್ಲ, ಅಲ್ಲಿ ಗುರುವಿದ್ದಾನೆ, ಗುರುವಿನ ದೃಷ್ಟಿಯೂ ಇದೆ. ಹೀಗಾಗಿ ಗುರುವಿನ ಸಲಹೆ ಸೂಚನೆ ತಗೊಂಡ್ರೆ, ಅವರ ಒಂದು ಮಾರ್ಗದರ್ಶನ ಅಥವಾ ಗುರು ಸನ್ನಿಧಾನಕ್ಕೆ ಹೋಗಿ ಬಂದರೆ ಭಗವದ್ ಕೃಪೆಯಿಂದ ಬುದ್ಧಿ ಬದಲಾವಣೆಯಾಗುತ್ತೆ. ಆ ಕ್ಷಣಕ್ಕೆ ಯಾರದೋ ಸಹಾಯವೂ ಸಿಗುತ್ತೆ. ಹೀಗೆ ಎಲ್ಲವನ್ನ ಪರಿಶೀಲಿಸಿಕೊಳ್ಬೇಕು, ಒಂದು ಗ್ರಹದಿಂದ ಅಂತಲ್ಲ. ಹೀಗಾಗಿ ಗಮನ ಇರಲಿ. ಇನ್ನು ವಾರದ ಅಂತ್ಯ ನೋಡೋಣ. ವಾರಾಂತ್ಯದಲ್ಲಿ ಚಂದ್ರನ ಸಂಚಾರ ತುಂಬ ಚೆನ್ನಾಗಿದೆ ನೋಡಿ. ಅಲ್ಲಿಂದ ವೃತ್ತಿಯಲ್ಲಿ ಅನುಕೂಲ, ಮಾನ್ಯತೆ, ದೈವ ಸಹಾಯ, ಧರ್ಮ ಕಾರ್ಯಗಳು, ಹೀಗೆ ಗ್ರಾಫ್ ಏನಾಗಿದೆ ಇಲ್ಲಿ ತುಂಬ ಲೋ ಇದ್ದರೆ ಮತ್ತು ಆಮೇಲೆ ಹಾಗೆ ಹೈ ಆಗ್ತಕ್ಕಂಥದ್ದು, ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ದೈವ ಸಹಾಯ ಮುಖ್ಯವಾಗಿ ಅದು ಬೇಕಾಗಿದೆ. ವಾಹನ, ಭೂ ವ್ಯವಹಾರಗಳಲ್ಲಿ ಸ್ವಲ್ಪ ತೊಡಕುಂಟಾಗ್ತಕ್ಕಂಥದ್ದು, ಕುಟುಂಬದಲ್ಲಿ ಸ್ವಲ್ಪ ಮನಸ್ತಾಪ ಬರಬಹುದು, ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಉಂಟಾಗಬಹುದು. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಬಹಳ ಹುಷಾರಾಗಿದೆ. ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಮತ್ತು ಗೋವು, ಹಾಲು, ಹೈನು ಈ ಕ್ಷೇತ್ರದವರಿಗೆ ಸ್ವಲ್ಪ ಹಿನ್ನಡೆ ಆಗುವ ಸಾಧ್ಯತೆ, ಹುಷಾರು. ಪ್ರಾರ್ಥನೆಗೆ ನರಸಿಂಹ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ನಿಮಗೆ ಥ್ರೋಟ್ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಇದೆ. ವಾರದ ಅಂತ್ಯದಲ್ಲಿ ಗಮನ ಇರಲಿ. ಇನ್ನು ಮೀನರಾಶಿಗೆ ಹೋಗೋಣ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ಸಂಗಾತಿಯಲ್ಲಿ ಸಾಮರಸ್ಯ ಚೆನ್ನಾಗಿದೆ. ವ್ಯಾಪಾರದಲ್ಲಿ ವಿಶೇಷ ಲಾಭ ಗಳಿಕೆ, ಅದು ಚೆನ್ನಾಗಿದೆ. ಕುಟುಂಬ ಸಹೋದರ ಸಹಾಯ ಚೆನ್ನಾಗಿದೆ. ಸ್ನೇಹಿತರಲ್ಲಿ ಸಾಮರಸ್ಯ ಕಾಣ್ತೀರಾ. ಬಂಧುಗಳಲ್ಲಿ ಸಾಮರಸ್ಯ, ಮನರಂಜನೆ, ಮನಸ್ಸಿಗೆ ಹಿತವಾದ ವಾತಾವರಣ. ನೀವು ಕೂಡ ಸಮಾರಂಭ ಮತ್ತೊಂದು ಇವುಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಸ್ನೇಹಿತರ ಜೊತೆಗೆ, ಆತ್ಮೀಯರ ಜೊತೆಗೆ, ಯಾರು ಏನು ಹಾರ್ಟ್ ಮೇಟ್ಸ್ ಅಂತಾರಲ್ಲ ಅಂಥವ್ರ ಜೊತೆಗೆ ತಿರುಗಾಟ, ಸುತ್ತಾಟ, ಇಂಥವುಗಳೆಲ್ಲ ತುಂಬ ಚೆನ್ನಾಗಿದೆ ಮೀನರಾಶಿಯವರಿಗೆ. ಇನ್ನು ವಾರದ ಅಂತ್ಯ ನೋಡೋಣ. ವಾರಾಂತ್ಯದಲ್ಲಿ ಸ್ವಲ್ಪ ಹೆಚ್ಚಿನ ನಷ್ಟ, ಸ್ತ್ರೀಯರಿಗೆ ನಷ್ಟ ಮತ್ತು ಓಡಾಟ ಇವುಗಳನ್ನು ಸೂಚಿಸ್ತಾ ಇದೆ. ಅಪಮಾನ ಸಂಭವ ಆಗಬಹುದು. ಆದರೆ ಪತ್ರಿಕಾರಂಗದವರು, ಬುಧ ಮತ್ತು ರವಿ ಸೇರ್ತಾನೆ ಪತ್ರಿಕಾರಂಗದವರಿಗೆ, ಬರವಣಿಗೆ, ಸಾಹಿತಿಗಳಿಗೆ, ಸಂಗೀತಜ್ಞರಿಗೆ, ರಾಜಕಾರಣಿಗಳಿಗೆ, ಈ ಕ್ಷೇತ್ರದವರಿಗೆಲ್ಲ ತುಂಬ ಚೆನ್ನಾಗಿದೆ. ಔಷಧ ವ್ಯಾಪಾರ ಅಲ್ಲಿ ಇರ್ತಕ್ಕಂಥವ್ರಿಗೆ, ಆ ಕ್ಷೇತ್ರದವರಿಗೆಲ್ಲ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ ಕಾಣ್ತೀರಾ. ಸ್ವಲ್ಪ ನಿಮಗೂ ಕೂಡ ಥ್ರೋಟ್ ಇನ್ಫೆಕ್ಷನ್, ಗಂಟಲು ಬಾಧೆ, ಕಿವಿ ಬಾಧೆಗಳು ನಿಮ್ಮನ್ನು ಬಾಧಿಸಬಹುದು. ಹೀಗಾಗಿ ಸ್ವಲ್ಪ ಭಯ, ಆತಂಕದ ವಾತಾವರಣ ಸೂಚಿಸ್ತಾ ಇದೆ. ಸ್ತ್ರೀಯರಿಗೆ ಒಂದು ರೀತಿಯ ಒಂದು ಆತಂಕ, ಭಯ ಇದನ್ನು ಸೂಚಿಸ್ತಾ ಇದೆ. ವಾರದ ಅಂತ್ಯದಲ್ಲಿ, ವೀಕೆಂಡಲ್ಲಿ, ಶುಕ್ರವಾರ ಮತ್ತು ಶನಿವಾರ ಸ್ವಲ್ಪ ಗಮನ ಇರಲಿ. ಉಳಿದ ಹಾಗೆ
ಗುರು ಚತುರ್ಥದಲ್ಲಿದ್ದಾಗ ಸೌಖ್ಯ ಇದ್ದೇ ಇದೆ, ಯೋಚನೆ ಮಾಡಬೇಡಿ. ಪ್ರಾರ್ಥನೆಗೆ ದುರ್ಗಾ ಸನ್ನಿಧಾನದ ಸ್ವಲ್ಪ ಅಕ್ಕಿ ಸಮರ್ಪಣೆ ಮಾಡಿ, ಇದು ತುಂಬ ಸಹಾಯವಾಗುತ್ತೆ. ದುರ್ಗಾ ಸನ್ನಿಧಾನದ ಅಭಿಷೇಕ ಮಾಡಿಸಿ, ಸ್ವಲ್ಪ ಪ್ರೋಕ್ಷಣೆ ಮಾಡ್ಕೊಳ್ಳಿ, ಸ್ವಲ್ಪ ತೀರ್ಥ ಸೇವನೆ ಮಾಡಿ, ಇದು ಹೆಚ್ಚಿನ ಬಲ ಕೊಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.